ಹಾಯ್ ಫ್ರೆಂಡ್ಸ್, ಭರತಖಂಡದ ಹಲವಾರು ದೇವಾಲಯಗಳು ಅನೇಕ ರಹಸ್ಯಗಳನ್ನು ಒಳಗೊಂಡಿವೆ. ನಮ್ಮ ದೇಶದ ಸಂಸ್ಕೃತಿ ಎಷ್ಟು ಪುರಾತನವೋ ಇಲ್ಲಿರುವ ನಮ್ಮ ದೇವಾಲಯಗಳು ಸಹ ಅಷ್ಟೇ ಪುರಾತನವು. ಸಾವಿರಾರು ವರ್ಷಗಳವರೆಗೆ ಈ ದೇವಾಲಯಗಳು ಅನೇಕ ರಹಸ್ಯಗಳನ್ನು ತಮ್ಮಲ್ಲಿ ಅಡಗಿಸಿಕೊಂಡಿವೆ. ಅಂತಹ ವಿಸ್ಮಯ ರಹಸ್ಯಗಳನ್ನು ಒಳಗೊಂಡಿರುವ ಪುರಾಣ ಪ್ರಸಿದ್ಧ ಪುರಾತನ ದೇವಾಲಯವು ಪುರಿ ಜಗನ್ನಾಥ ದೇವಾಲಯವಾಗಿದೆ. ಪುರಿಯಲ್ಲಿನ ಜಗನ್ನಾಥ ದೇವಾಲಯ ಬಂಗಾಳ ಕೊಲ್ಲಿಯ ಕಡಲ ತೀರದಲ್ಲಿ ಕಂಡುಬರುವ ಅತಿ ಪ್ರಾಚೀನ ದೇವಾಲಯವಾಗಿದೆ. ಭಾರತದ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದಾಗಿದೆ. ಪುರಾಣಗಳ ಪ್ರಕಾರ ಜೀವನದ ಸಾರವನ್ನು ತಿಳಿಸಿದ ಭಗವದ್ಗೀತೆಯನ್ನು ರಚಿಸಿದ ಶ್ರೀಕೃಷ್ಣನ ಹೃದಯವು ಈ ಪುರಿ ಜಗನ್ನಾಥ ದೇವಾಲಯದಲ್ಲಿದೆ ಎಂದು ನಂಬುವರು. ಒರಿಸ್ಸಾದ ಪುರಿ ಜಗನ್ನಾಥ ದೇವಾಲಯದ ಇನ್ನೊಂದು ರಹಸ್ಯವೆಂದರೆ ಆ ದೇವಾಲಯದ ರಹಸ್ಯ ಕೋಣೆಯೊಳಗೆ ಅಪಾರ ಪ್ರಮಾಣದ ನಿಧಿ ಇದೆ ಎಂದು ಎಲ್ಲ ಜನರು ಮಾತನಾಡಿಕೊಳ್ಳುತ್ತಾರೆ. ಹೌದು, ಪುರಿ ಜಗನ್ನಾಥ ದೇವಾಲಯದಲ್ಲಿ ಆ ರಹಸ್ಯ ಕೋಣೆಗಳಲ್ಲಿ 100 ಕೆಜಿಯಷ್ಟು ಚಿನ್ನವಿದೆ. ಸುಮಾರು 1000 ವರ್ಷಗಳಷ್ಟು ಹಳೆಯ ವಜ್ರ, ವೈಡೂರ್ಯ ಮತ್ತು ರತ್ನಗಳು ಅಲ್ಲಿವೆ. ಹಾಗಾದ್ರೆ ಈ ಪುರಿಯ ಜಗನ್ನಾಥ ದೇವಾಲಯದಲ್ಲಿ ನಿಧಿ ಎಲ್ಲಿದೆ? ರಹಸ್ಯ ನಿಧಿ ಕೋಣೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪುರಿ ಜಗನ್ನಾಥ ದೇವಾಲಯದಲ್ಲಿ ಭಕ್ತರು ದೇವರ ದರ್ಶನವನ್ನು ಪಡೆಯಲು 3 ಮಂಟಪಗಳನ್ನು ದಾಟಿ ಹೋಗಬೇಕಾಗುತ್ತದೆ. ಜಗನ್ನಾಥನ ದರ್ಶನ ಪಡೆಯಲು ಮೊದಲು ಭೋಗ ಮಂಟಪ, ನಂತರ ನಾಟ್ಯ ಮಂಟಪ, ನಂತರ ಜಗನ್ಮೋಹ ಮಂಟಪಗಳನ್ನು ದಾಟಿ ಕೊನೆಗೆ ಗರ್ಭಗುಡಿಯ ದೇವರ ದರ್ಶನವನ್ನು ಪಡೆಯಬೇಕಾಗುತ್ತದೆ. ಪುರಿ ಜಗನ್ನಾಥ ದೇವಾಲಯದಲ್ಲಿ ಇದೆ ಎನ್ನಲಾದ ಅಪಾರ ಪ್ರಮಾಣದ ನಿಧಿಯು ಈ ಜಗನ್ಮೋಹನ ಮಂಟಪದ ಬಲಗಡೆ ಇರುವ ಒಂದು ರಹಸ್ಯ ಕೋಣೆಯಲ್ಲಿದೆ. ಆ ಕೋಣೆಯ ಒಳಗೆ ಹೋದಾಗ ಮತ್ತೆ ಅಲ್ಲಿ 3 ಕೋಣೆಗಳು ಕಂಡುಬರುತ್ತವೆ. 1ನೇ ಕೋಣೆಯನ್ನ ಬಹಾರ್ ಭಂಡಾರ್ ಎಂದು, 2ನೇ ಕೋಣೆಯನ್ನ ಬಿಟರ್ ಭಂಡಾರ್ ಎಂದು, 3ನೇ ಕೋಣೆಯನ್ನ ರತ್ನ ಭಂಡಾರ್ ಎಂದು ಕರೆಯಲಾಗುತ್ತದೆ. ಪುರಿ ಜಗನ್ನಾಥನ ಅಪಾರ ಪ್ರಮಾಣದ ನಿಧಿಯು ಈ 2ನೇ ಕೋಣೆಯಲ್ಲಿ ಕಾಣಿಸುವುದು. 1ನೇ ಕೋಣೆಯನ್ನ ಪ್ರತಿದಿನ ತೆರೆಯುತ್ತಾರೆ, ಏಕೆಂದರೆ ಇಲ್ಲಿ ಸ್ವಾಮಿಗೆ ಸಂಬಂಧಿಸಿದ ಆಭರಣಗಳನ್ನ ಇಲ್ಲೇ ಇಟ್ಟಿರುತ್ತಾರೆ. ಇನ್ನು 2ನೇ ಕೋಣೆಯನ್ನು ಕೊನೆಯ ಬಾರಿ 1978ರಲ್ಲಿ ತೆರೆಯಲಾಗಿತ್ತು. ನಂತರ ಸುಮಾರು 46 ವರ್ಷಗಳವರೆಗೂ ಈ ಕೋಣೆಯನ್ನ ತೆರೆಯಲಾಗಿಲ್ಲ. ಈ 2ನೇ ಕೋಣೆಯಲ್ಲಿಯೇ ಪುರಿ ಜಗನ್ನಾಥನಿಗೆ ಸಂಬಂಧಿಸಿದ ಅಪಾರ ಪ್ರಮಾಣದ ನಿಧಿ ಇದೆ. ಈ ಕೋಣೆಗೆ 3 ಬೀಗಗಳನ್ನು ಹಾಕಿರುತ್ತಾರೆ. ಈ ಕೋಣೆಯಲ್ಲಿಯೇ ಕೋಟಿ ಕೋಟಿ ಬೆಲೆ ಬಾಳುವ ಚಿನ್ನ, ವಜ್ರ, ವೈಡೂರ್ಯ ಮತ್ತು ರತ್ನ ಆಭರಣಗಳೆಲ್ಲವೂ ಈ 2ನೇ ಕೋಣೆಯಲ್ಲಿಯೇ ಇರುತ್ತದೆ. ಪುರಿ ಜಗನ್ನಾಥನ ರತ್ನ ಭಂಡಾರ ಓಪನ್ ಮಾಡಲು ಬಿಜೆಪಿ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟ ನಂತರ ಸುಮಾರು 46 ವರ್ಷಗಳ ನಂತರ ಈ ಕೋಣೆಯನ್ನು ನಕಲಿ ಕೀಯನ್ನು ಬಳಸಿ ತೆಗೆಯಲಾಗುತ್ತದೆ. ಈ ಕೋಣೆಯನ್ನು ತೆಗೆದಾಗ ಅಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಂತಹ ನಿಧಿಯನ್ನು ಕಂಡು ಅಧಿಕಾರಿಗಳು ಆಶ್ಚರ್ಯಪಟ್ಟಿದ್ದಾರೆ. ಹಾಗಾದರೆ ಈ ನಿಧಿ ಎಲ್ಲಿಂದ ಬಂತು ಅಂದರೆ, ಸುಮಾರು 12ನೇ ಶತಮಾನದಲ್ಲಿ ಒರಿಸ್ಸಾವನ್ನ ಗಜಪತಿ ಕಪಿಲೇಂದ್ರ ಎಂಬ ರಾಜನು ಆಳುತ್ತಿದ್ದನು. ಈತನು ಎಲ್ಲ ರಾಜ್ಯಗಳ ಮೇಲೆ ದಂಡಯಾತ್ರೆ ಮಾಡಿ ಅಪಾರ ಕನಕಾದಿಗಳನ್ನು ತರುತ್ತಿದ್ದನು. ಹೀಗೆ ತಂದ ಸಂಪತ್ತಿನಲ್ಲಿ ಪುರಿಯ ದೇವಾಲಯಕ್ಕೂ ಸಹ ಉಡುಗೊರೆಯಾಗಿ ಕೆಲವೊಂದು ಚಿನ್ನಾಭರಣಗಳನ್ನು ಮತ್ತು ರತ್ನಗಳನ್ನು ಉಡುಗೊರೆಯಾಗಿ ಕೊಡುತ್ತಿದ್ದನು. ಇನ್ನೊಂದು ವಿಚಾರ ಅಂದರೆ, ರಾಜನು ತನ್ನಲ್ಲಿರುವ ಸಂಪತ್ತನ್ನು ಶತ್ರುಗಳಿಂದ ರಕ್ಷಿಸಲು ಹೀಗೆ ದೇವಾಲಯದಲ್ಲಿ ಒಂದು ರಹಸ್ಯ ಕೋಣೆಯನ್ನು ಮಾಡಿ ಯಾರಿಗೂ ತಿಳಿಯದ ಹಾಗೆ ಎಲ್ಲ ಸಂಪತ್ತನ್ನು ಅಲ್ಲಿಡುತ್ತಿದ್ದನು. ಕೊನೆಯದಾಗಿ ಮೊನ್ನೆ ಜುಲೈ 14, 2024ರಂದು ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರವನ್ನು ಓಪನ್ ಮಾಡಿ ಅಲ್ಲಿನ ನಿಧಿಯನ್ನು 6 ದೊಡ್ಡ ಪೆಟ್ಟಿಗೆಗಳಲ್ಲಿ ಸ್ಟ್ರಾಂಗ್ ರೂಮಿಗೆ ಸೇರಿಸಲಾಯಿತು. ಈ ನಿಧಿಯೆಲ್ಲವೂ ಗಜಪತಿ ರಾಜರು ಹಾಗೂ ಇತರ ಭಕ್ತರು ಪುರಿ ಜಗನ್ನಾಥನಿಗೆ ನೀಡಿದ ಉಡುಗೊರೆಯಾಗಿದೆ. ಒಟ್ಟಾರೆ 155 ಕೆಜಿ ಚಿನ್ನ, 255 ಕೆಜಿಗೂ ಹೆಚ್ಚು ಬೆಳ್ಳಿ ಆಭರಣಗಳನ್ನು ಸದ್ಯ ಹೊರತೆಗೆಯಲಾಗಿದೆ. ಈ ಪುರಿ ಜಗನ್ನಾಥ ದೇವಾಲಯದಲ್ಲಿ ಇನ್ನೂ ಒಂದು ರಹಸ್ಯ ಕೋಣೆ ಇದೆ. ಅದರಲ್ಲೂ ಸಹ ಅಪಾರ ಪ್ರಮಾಣದ ನಿಧಿ ಇದೆ ಎಂದು ಹೇಳಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.